ರೆಡ್ ಗಣ್ಣಿದ್ರೆ ಜಾಸ್ತಿ ರ್ಯಾಶ್ ಇರುತ್ತೆ. ನಮ್ಮ ಸುತ್ತಮುತ್ತಲ್ಲಿ ಒಳ್ಳೆ ಕರು ಹಾಕ್ಲಿ ಅದಕ್ಕೋಸ್ಕರ ಇದು ಬಿಲ್ಡಿಂಗ್ಗೆ ನಾವು ತಂದಿರೋದು. ಓರಿ ಮಡಗಿದ್ದೀವಿ, ದಿನಕ್ಕೆ 5 ಹಸ 6 ಹಸ ಬರ್ತವೆ. ಅವ್ರನ್ನ ಬೆಲೆ ಕಟ್ಟಿ ಇಷ್ಟು ಕೊಡಿ ಅಂತ ಕೇಳಲ್ಲ, ಬ್ರೀಡಿಂಗ್ಗೆ ಕೊಟ್ಟು ಕಳಿಸ್ತಾ ಇದೀವಿ. 2 ಇಯರ್ಸ್ ಅಂದರೆ 24 ಮಂತ್ಸ್, ಅಲ್ಲಿವರೆಗೆ ಸಾಕಷ್ಟು ಬೆಳೆದಿರುತ್ತೆ. ಇವೆರಡು ಬಿತ್ತನೆ ಓರಿಗಳು ಸರ್, ನಾಟಿ ಹಳ್ಳಿ ಕರ್ದು. ಪ್ರೀತಿಯ ಮತ್ತು ನೆಲಮೆಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹಳ್ಳಿಕಾರ್ ಓರಿ ತಳಿಗಳು ತುಂಬಾ ಪ್ರಸಿದ್ಧವಾದ ಬಿತ್ತನೆ ಓರಿ ಹಳ್ಳಿಕಾರ್ ತಳಿಗಳನ್ನು ನಾವು ಪರಿಚಯಿಸೋಣ. ಸರ್ ನಮಸ್ತೆ, ಇದು ನನ್ನ ನೆಚ್ಚಿನ ಮುದ್ದಿನ ಕೃಷ್ಣ. ಇದಕ್ಕೀಗ 3 ವರ್ಷ ವಯಸ್ಸಾಗಿದೆ. ಕಳೆದ ಒಂದು 5-6 ತಿಂಗಳಿಂದ ನಾವು ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಹತ್ತತ್ರ ನಾವು 80ರಿಂದ 90 ಹಸುಗಳನ್ನ ನಾವು ಇಲ್ಲಿ ತನಕ ಕ್ರಾಸ್ ಮಾಡಿದ್ದೀವಿ. ಆಲ್ಮೋಸ್ಟ್ 90% ಎಲ್ಲ ಪ್ರೆಗ್ನೆಂಟ್ ಕನ್ಸೀವ್ ಆಗಿದೆ. ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಹಸುಗಳು ಬಂದು ಕ್ರಾಸಿಂಗ್ ಮಾಡಿಸ್ಕೊಂಡು ಹೋಗ್ತಾ ಇವೆ. ನಾವು ಯಾವ ಆಧಾರದ ಮೇಲೆ ನಾವು ಕ್ರಾಸಿಂಗ್ ಮಾಡಿಸ್ಬೇಕು, ಕ್ರಾಸಿಂಗ್ ಸ್ಟಾರ್ಟ್ ಮಾಡಿಸ್ಬೇಕು ಅಂದರೆ ಯಾವುದೇ ಹಸು ಆಗಿರಲಿ, ಯಾವುದೇ ಆಡು ಕುರು ಆಗಿರಲಿ, 2 ಬಿದ್ದ ನಂತರ ಆಗ ಪ್ರೌಢ ವ್ಯವಸ್ಥೆಗೆ ಬಂದಿದೆ, ಆಗ ಅದಕ್ಕೆ ವಯಸ್ಸು 2ರಿಂದ 2.5 ವರ್ಷ ವಯಸ್ಸಾಗಿದೆ ಅಂತ ಅರ್ಥ. ಆ ವಯಸ್ಸಿನ ಟೈಮಲ್ಲಿ ಅದಕ್ಕೆ ಗರ್ಭ ಎಲ್ಲ ಚೆನ್ನಾಗಿ ಬೆಳೆದು ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ, ಕರು ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ, ಹಾಲಿನ ಇಳುವರಿ ಚೆನ್ನಾಗಿ ಬರುತ್ತೆ. ನಾವು ಚಿಕ್ಕ ವಯಸ್ಸಿಗೆ ಕ್ರಾಸಿಂಗ್ ಮಾಡಿಸ್ಬಿಟ್ರೆ ಕರ ಬೆಳೆಯಲ್ಲ, ಗರ್ಭ ಬೆಳೆದಿರಲ್ಲ, ಅಬಾಸನ ಆಗೋ ಚಾನ್ಸಸ್ ಇರುತ್ತೆ, ಹಾಳು ಇಳುವರಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ, ತಾಯಿ ಕರು ಹಾಕಿದ್ಮೇಲೆ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಈ 2 ಬಿದ್ದ ನಂತರ ನಾವು ಸ್ಟಾರ್ಟಿಂಗ್ ಮಾಡಿದ್ರೆ ಹಸನೂ ಕೆಡಲ್ಲ, ಕರುನೂ ಚೆನ್ನಾಗಿ ಸಾಕುತ್ತೆ, ಒಳ್ಳೆ ಕರು ಪಡಿಬೋದು, ಒಳ್ಳೆ ಹಾಲಿನ ಇಳುವರಿ ಪಡಿಬೋದು. ಹಸು ಕರು ಎಲ್ಲ ಆರೋಗ್ಯವಾಗಿರುತ್ತೆ. ಒಂದು ಸೇರು ಜೋಳದ ನುಚ್ಚು, ಒಂದು ಸೇರು ಹುಳ್ಳಿ ನುಚ್ಚು, ಒಂದು ಸೇರು ರವೆ ಬೂಸ, ಒಂದು ಸೇರು ಎಲೆ ಬೂಸ, ಒಂದು ಸೇರು ಕಡಲೆ ಒಟ್ಟು, ಒಂದು ಸೇರು ರವೆ, ಎಲ್ಲ ಥರದ್ದು ಕಾಳು ಮಿಕ್ಸ್ ಮಾಡಿರುವಂಥದ್ದು ಒಂದು 1/4 kg ಅರ್ಧ kg. ಒಂದು ಟೈಮ್ಗೆ ಇಷ್ಟು ತಿಂಡಿನ ಕ್ಲೀನಾಗಿ ಕಲಿಸ್ಬಿಟ್ಟು ಮೊಸರು ಥರ ಕಲಿಸ್ಬೇಕು ಸರ್. ಇವನಿಗೆ ಗಟ್ಟಿ ಕಲ್ಸೋದು ತಿನ್ನಲ್ಲ, ಮೊಸರು ಥರ ಕಲಿಸಿ ಇವನಿಗೆ ಫಸ್ಟು ತಿಂಡಿ ಕೊಡ್ತೀವಿ. ನಮ್ಮ ಮನೆಗೆ ಬಂದು 20 ತಿಂಗಳಾಯಿತು. ಇಲ್ಲಿ ತನಕ ಇವನಿಗೆ ಬರೀ ಹೆಸರು, ಕುದುರೆ ಮೆಂತ್ಯ, ಕುದುರೆ ಮಸಾಲೆ, ಜೋಳದ ಕಡ್ಡಿ, ನೇಪಿಯರು ಎಲ್ಲನೂ ಚಾಪ್ ಕಟ್ಟಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೋ. ಹಸಿರು ಕಂಡ್ರೆ ತುಂಬ ಇಷ್ಟ ಇವನಿಗೆ. ಆ್ಯಕ್ಚುಲಿ ಬ್ರೀಡಿಂಗ್ ಟೈಮ್ ಬಂದು ಬೆಳಗ್ಗೆ 9 ಗಂಟೆ 10 ಗಂಟೆ ಒಳಗೆ ಮಾಡಿಸೋರು ಚೆಂದ. ಈಗೇನಾಗ್ತಾಯಿದೆ, ದೂರದಿಂದ ಬರೋರಿಗೆಲ್ಲ ಈಗ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡವರು ಆಟೋ ಗಿಟೋ ಅದು ಬಾಡಿಗೆ ಮಾಡ್ಕೊಂಡು ಬರೋತ್ತಿಗೆ ಇಲ್ಲಿಗೆ 12 ಗಂಟೆ 1 ಗಂಟೆ ಆಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ಬರ್ತಾರೆ. ಬಿಸಿಲು ಟೈಮಲ್ಲಿ ಬ್ರೀಡಿಂಗ್ ಮಾಡಿಸೋದು ಅಷ್ಟು ಒಳ್ಳೆಯದಾರೆ, ಸೂಕ್ತ ಅಲ್ಲ. ಅದಕ್ಕಾಗಿ ಈಗ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಇದ್ರನ್ನ ಫರ್ಮ್ ಕಲೆಕ್ಟ್ ಮಾಡಿ ಈ ರೀತಿ ದೂರದಿಂದ ಬರುವಂಥವ್ರಿಗೆ ಫರ್ಮ್ನೇ ಅಲ್ಲಿಗೆ ಇಂಜೆಕ್ಷನ್ ಮುಖಾಂತರ ಕಳಗಿಸಿ ಅಲ್ಲೇ ಮಾಡಿಸ್ಕೋಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಹಳ್ಳಿಕಾರ್ ಬಿತ್ತನೆ ಓರಿಯ ಲಕ್ಷಣಗಳು: ಈ ಮುಖ ಆದಂಥದ್ದು ಸಣ್ಣಕ್ಕಿರಬೇಕು, ಮತ್ತು ಕಣ್ಣುಬ್ಬಿನ ಮೇಲೆ 2 ನಾಮ ಇರಬೇಕು, ಈ ಕೊಂಬಂಥದ್ದು ಸಣ್ಣ ಇರಬೇಕು, ಮತ್ತು ಈ ಗಂಧ ತೋಲು ಇರೋದಿಲ್ಲ ಅದು ನೀಟಾಗಿರಬೇಕು, ಕತ್ತು ಉದ್ದ ಇರಬೇಕು, ಮತ್ತು ಇದಕ್ಕೆ ಆದಂಥ ಸುಳಿಗಳಿವೆ, ಆ ಸುಳಿಗಳು ನೋಡಿ ನಾವು ಪರೀಕ್ಷಿಸಬೇಕು. ಮತ್ತು ನಮ್ಮ ಹಿರಿಕರು ಹೇಳ್ಕೊಟ್ಟಂಥ ಇದರಲ್ಲಿ ರೋಮದಿಂದನೂ ಪರೀಕ್ಷೆ ಮಾಡಬೇಕು. ಬಿತ್ತನೆ ಓರಿಗಾಗುವಂಥ ಬೀಜದ ಮೇಲೆ ಕಪ್ಪಿರಬೇಕು, ಮತ್ತು ಈ ಹಿಂದೆ ಇರುವಂತಹದ್ದು ಬಾಲ ಸಣ್ಣ ಇರಬೇಕು. ಇಲ್ಲಿ ಕಚ್ಚೆ ಅಂತದ್ದು ಕೆಂಪಿದ್ರೆ ಬಿಳಿ ಕರುಗಳು ಉಡ್ತವೆ, ಈ ಕಚ್ಚೆ ಅನ್ನುವಂಥದ್ದು ಕಪ್ಪಿದ್ರೆ ಕರಿ ಕರುಗಳು ಉಡ್ತವೆ. ಈ ಗೋಪುರ ಆ ಮಿತಿಯಿಂದ ಇರಬೇಕು, ಅತಿ ಹೆಚ್ಚು ಬರುವಂಗಿಲ್ಲ, ಅತಿ ಕಡಿಮೆನೂ ಇರುವಂಗಿಲ್ಲ. ಹಳ್ಳಿಕಾರಿಗೆ ಇಲ್ಲೆಲ್ಲ ಜಾಸ್ತಿ ಬೆಳಕು ಇರಬಾರದು. ಹಳ್ಳಿಕಾರ್ ಓರಿಗೆ ಇಲ್ಲೆಲ್ಲ ಜಾಸ್ತಿ ಬೆಳಕಿದ್ರೆ ಒಂಥರ ಗೆಜ್ಜಲು ಮುಖ ಥರ ಆಗುತ್ತೆ, ಅದು ಬಂದು ಸೀಮೆ ಸುತ್ತರ ಕಾಣುತ್ತೆ. ರೆಡ್ ಗಣ್ಣಿದ್ರೆ ಜಾಸ್ತಿ ರ್ಯಾಶ್ ಇರುತ್ತೆ, ಮತ್ತು ಕಿವಿ ಚಿಕ್ಕದಾಗಿರಬೇಕು. ರೆಡ್ ಗಣ್ಣಿದ್ರೆ ಜಾಸ್ತಿ ರ್ಯಾಶ್ ಇರುತ್ತೆ, ಮತ್ತು ಬಿಳಿ ಕಣ್ಣಿದ್ರೆ ಒಂದು ಸಾಧುವಾಗಿರುತ್ತೆ. ನನ್ನ ಹೆಸರು ರಾಕೇಶ್ ಕುಮಾರ್ ಅಂತ, ನಾನು ಡಿ ಅಳಸಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಹಳ್ಳಿಕಾರ್ ಉಳ್ಸೋಕೆ ಸಲುವಾಗಿ ಓರಿ ತಂದಿದ್ದೀನಿ. ಇದರಲ್ಲೇನು ನಾವು ಆದಾಯ ಮಾಡಬೇಕಾದಿಲ್ಲ, ನಮ್ಮ ಸುತ್ತಮುತ್ತಲ್ಲಿ ಒಳ್ಳೆ ಕರು ಹಾಕಲಿ ಅದಕ್ಕೋಸ್ಕರ ಇದು ಬಿಲ್ಡಿಂಗ್ಗೆ ನಾವು ತಂದಿರೋದು. ನಾನು ಹೊರಗಡೆಯವ್ರಿಗೆ ಮಾತ್ರ 1 ರೂಪಾಯಿ ದುಡ್ಡು ಇಸ್ಕಲ್ಲ. ನಮ್ಮ ಅಕ್ಕಪಕ್ಕ ಹಳ್ಳಿಯವ್ರಿಗೆ ಮಾತ್ರ 300 ರೂಪಾಯಿ ಮಾಡಿದ್ದೀನಿ. ನಾನು ಕೊಟ್ಟಷ್ಟು ಅದರಲ್ಲೇನು ನನ್ನ ಪ್ರೀತಿ ಇಲ್ಲ, ಇದರಲ್ಲೇನು ಸಂಪಾದನೆ ಮಾಡೋಕ್ಕಿಲ್ಲ. ನಮ್ಮ ತಳಿ ಉಳಿಲಿ ನಮ್ಮ ಅಕ್ಕಪಕ್ಕ ಊರಲ್ಲಿ ಅನ್ನೋದಕ್ಕೋಸ್ಕರ ನಾನು ಇದಕ್ಕೆ ಆಸೆ ಮಾಡಿ ನಾನು ಮಡಿಕೊಂಡಿದ್ದೀನಿ. ನಾವು ಇದಕ್ಕೆ ಬೆಳಗ್ಗೆ ಟೈಮು 1.5 ಲೀಟ್ರ್ ಹಾಲು ಹಾಕ್ತೀವಿ, ಮಧ್ಯಾಹ್ನ ಟೈಮು ರವೆ ಅಕ್ಕಿ ಗಂಜಿ ಕೊಡ್ತೀವಿ, ಯಾಕೆಂದರೆ ಸ್ವಲ್ಪ ಚೆನ್ನಾಗಿರಲಿ ಬಣ್ಣ ಗಿಣ್ಣ ಎಲ್ಲ ಅಂತ. ಸಾಯಂಕಾಲ ರವೆ ಬೂಸ, ಎಲೆ ಬೂಸ, ಜೋಳದ ನುಚ್ಚು, ಆಮೇಲೆ ಉಳ್ಳಿ ನುಚ್ಚು ಹಾಕಿ ಕೊಡ್ತೀವಿ. ನಮ್ಮ ಸುಯೋಧನ ದಷ್ಟಪುಷ್ಟವಾಗಿ ಬೆಳೆದಿದ್ದಾನೆ, ಆದರೂ ಈ ಸಾಧು ಗುಣ ಯಾವ ಓರಿಲಿ, ಈ ಬಿತ್ತನೆ ಓರಿಲಿ ಇರಲ್ಲ. ನೋಡಿ, ಈ ಚಿಕ್ಕ ಮಕ್ಕಳು ಸುಧಾ ಹಿಡ್ಕೋಬೋದು, ಹೆಂಗಸರು ಮಕ್ಕಳು ತಗೊಂಡು ಹಿಡ್ಕೋಬೋದು. ಭಾರಿ ಸಾಧು ಗುಣ ಇದು. ಉಗ್ರಾಂಪುರ ದೊಡ್ಡಿ ಓರಿ ಮಂಚೇಗೌಡ ಅಂತ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. 3ನೇ ತಲೆಯಿಂದ ಓರಿ ಮಡಿಕೊಂಡು ನಾವು ಸಾಕೊಂಡು ಹಳ್ಳಿಕಾರ್ ಓರಿ ಬಿಟ್ಕೊಂಡು ಬಂದಿದ್ದೀವಿ. ಒಳ್ಳೆ ಜಾತಿ ಓರಿ ಮಡಗಿದ್ದೀವಿ. ದಿನಕ್ಕೆ 5 ಹಸ 6 ಹಸ ಬರ್ತವೆ. ಬಂದ ದಿನ ಬರ್ತವೆ, ಬರ್ದೋ ದಿನ ಬರೋದಿಲ್ಲ, ಸುಳ್ಳು ಹೇಳ್ಬಾರ್ದು. ನಾವು ಕೊಬ್ಬರಿ ಕೊಡ್ತಿದ್ದೀನಿ, ರವೆ ಬೂಸ ಕೊಡ್ತಿದ್ದೀನಿ, ಬಾಳೆಹಣ್ಣು ಕೊಡ್ತಿದ್ದೀನಿ. ಹಳ್ಳಿಕಾರು ದನ ಸಾಕಿ ಉಳುಮೆನೂ ಮಾಡ್ಬೋದು,
ತಿರ್ಗಕ್ಕ ಹಾಲನ್ನು ಕುಡಿಬಹುದು, ಕರುನೂ ಮಾರ್ಬೋದು. ಈ ನಮ್ಮ ಜನ ಇನ್ನೂ ಕಲೀಲಿಲ್ಲ, ಎಲ್ಲ ಕಲ್ತಿರು ಬಿಟ್ಬಿಟ್ಟು ಈಗೆಲ್ಲ ಎಂಡ ಪಂಡ ಕುಡ್ಕೊಂಡು ಹೋಟೆಲ್ ತಗ ಕುಂತ್ಕೊಂಡು ಅರ್ಥ ಹೊಡಿತಾವ್ರೆ. ಇದು ನಮ್ಮ ಹಳ್ಳಿಕಾರ ತಳಿಯ ಬೀಜದೋರಿ. ನಮ್ಮ ಮನೆಗೆ ನಾವು ಬ್ರೀಡಿಂಗ್ ಅಂತ ಇಟ್ಕೊಂಡಿದ್ದೀವಿ. ಇದು ಇವಾಗ 4 ವರ್ಷ ವಯಸ್ಸು, 4 ಫೀಡಿಂಗ್ ಬಂತು ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಹೊತ್ತೆಲ್ಲ ಒಂಚೂರು ರಾಗಿ ಹುಲ್ಲು, ಒಣಹುಲ್ಲು ಈ ಥರ ಕೊಟ್ಕೊತೀವಿ. ರಾತ್ರಿ ಹೊತ್ತು ಹಸಿರು ಹಾಕ್ತೀವಿ. ಹಸಿರು ಅಂದರೆ ಮುಸ್ಕಿನ ಜೋಳದ ಕಡ್ಡಿ ಇಲ್ಲ ಜೋಳದ ಕಡ್ಡಿ ಹಾಕ್ಕೊತೀವಿ ಹಸಿರು. ಜೊತೆಗೆ ಇದಕ್ಕೆ ಕೈ ತಿಂಡಿ ಬಂದು 2 ಟ್ರಿಪ್ ಕೊಡ್ತೀವಿ. ಕೈ ತಿಂಡಿ ಅಂದರೆ ದ್ವಿದಳ ನುಚ್ಚು, ಅದರಲ್ಲಿ ಜೋಳ, ಹುರುಳಿ ಎಲ್ಲ ಥರ ಸೇರ್ಕೊಳ್ಳುತ್ತೆ. ಅದಕ್ಕೆ ರವೆ ಬೂಸ, ಗೋಧಿ ಬೂಸ, ಆಮೇಲೆ ಮಲ್ಕಕ್ಕೆ ಸಿಗಲಿ ಅಂತ ಒಂದಷ್ಟು ಕಡಲೆ ಒಟ್ಟು ಯಾರು ಹಾಕಲ್ಲ, ನಾವು ಹಾಕ್ತೀವಿ ಮಲ್ಕಕ್ಕೆ ಸಿಗತ್ತೆ ಅಂತೇಳಿ. ಇಷ್ಟು ಸೇರಿ ಒಂದು 2.5 kg 3 kg ಅಷ್ಟು ತಿಂಡಿ ಕೊಡ್ತೀವಿ. ಉನಿ ಹಾಕಿದಾಗ ಜಾಸ್ತಿ ಆಗುತ್ತೆ. ಇಷ್ಟನ್ನ ರಾತ್ರಿ ಉನಿ ಹಾಕಿ ಬೆಳಗ್ಗೆ ಕೊಡ್ತೀವಿ, ಬೆಳಗ್ಗೆ ಉನಿ ಹಾಕಿ ಸಂಜೆ ಕೊಡ್ತೀವಿ. ಸೊ 2 ಟ್ರಿಪ್ ಫೀಡಿಂಗ್ ಮಾಡ್ಕೊತಾ ಇದ್ದೀವಿ. ಆಮೇಲೆ ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಲ ಬುಲ್ನ ಚೇಂಜ್ ಮಾಡ್ಕೊತೀವಿ, ನಾವು ಓರಿನ ಬದಲಾಯಿಸ್ಕೊತೀವಿ. ಯಾಕಂದರೆ ಮುಖ್ಯ ಉದ್ದೇಶ ಇನ್ಬ್ರೀಡಿಂಗ್ ಆಗದೆ ಹೋಗಲಿ ಅಂತೇಳಿ ಉದ್ದೇಶ. ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರು ಹಸು, ನಾಟಿ ಹಸು ಇದ್ದು ಅವರು ಕ್ರಾಸಿಂಗ್ಗೆ ಏನಾದ್ರು ಬಂದಾಗ ನಾವು ತುಂಬ ರೀಸನಬಲ್, ಅಷ್ಟಿಷ್ಟು ಕೊಡಿ ಅಂತ ಕೇಳಲ್ಲ. ಅವ್ರು ಕೊಟ್ಟಷ್ಟು ನಾವು, ಯಾಕಂದರೆ ಹಳ್ಳಿಕಾರ್ ಕನ್ಸರ್ವೇಷನ್ ಫೀಲ್ಡಲ್ಲಿ ಇರೋದೇ ಮಾಡಬೇಕು ಅಂತ, ಏನು ಉಳಿಸ್ಬೇಕು ತಳಿ ಅಭಿವೃದ್ಧಿ ಮಾಡಬೇಕು ಅಂತ ಮಾಡೋದ್ರಿಂದ ನಾವು ಅವ್ರನ್ನ ಬೆಲೆ ಕಟ್ಟಿ ಇಷ್ಟು ಕೊಡಿ ಅಂತ ಕೇಳಲ್ಲ. ಬಂದಾಗ ನಾವು ಅವ್ರಿಗೆ ಬ್ರೀಡಿಂಗ್ಗೆ ಕೊಟ್ಟು ಕಳಿಸ್ತಾ ಇದ್ದೀವಿ. ನಮ್ಮ ಕಡೆ ಆಗಿಂದ ಒಂದು ಚಿಕ್ಕ ಸಹಾಯ ನಾವು ಮಾಡ್ದಂಗೆ ಆಗ್ತಾಯಿದೆ. ನಮ್ಮ ಹೆಸರು ಅರ್ಕೇಶ್ ಅಂತ. ಇಲ್ಲಿ ನಾವು ಮಂಡ್ಯ ಪಕ್ಕ ಚನ್ನಪ್ಪನ ದೊಡ್ಡಿ. ಇಲ್ಲಿ ನಾವು ಓರಿಗಳ ನಮ್ಮ ತಾತಂಗಾಲದಿಂದನೂ ಸಾಕ ಬರ್ತಾ ಇದ್ದೀವಿ. 20 ತಿಂಗಳು ಸಹ ಇದಕ್ಕೆ 18 ತಿಂಗಳಾಗಿದೆ. ನಾವು ಒಳ್ಳೆ ಸೆಲೆಕ್ಷನ್ ಓರಿಗಳ ತಗೊಬಂದು ಚೆನ್ನಾಗಿ ಸಾಕಿ, ತುಂಬ ಒಂದು 20-30 ಊರುಗಳಿಂದನೂ ಬರ್ತಾರೆ ನಮ್ಮ ಮನೆಗೆ ಕ್ರಾಸಿಂಗ್ ಮಾಡಿಸಿ ಓರಿ ಕೊಡ್ಸೋಕ್ಕೆ. ಅದೇ ಒಂದು ಓರಿ ಕೊಡ್ಸೋಕ್ಕೆ ಒಂದು 500 ರೂಪಾಯಿ ಚಾರ್ಜ್ ಮಾಡಿದ್ದೀವಿ. ಈಗ ಇವೆರಡು ಬಿತ್ತನೆ ಓರಿಗಳು ಸರ್, ನಾಟಿ ಹಳ್ಳಿಕಾರ್ದು. ಇದಕ್ಕೆಲ್ಲ ಫೀಡು ನಾವು ಹಾಲು ಕೊಡ್ತೀವಿ, ಡೈಲಿ 1 ಲೀಟ್ರ್ ಹಾಲು, ಒಂದೊಂದು ಮೊಟ್ಟೆ ಕೊಡ್ತೀವಿ. ತಿಂಡಿ ಸಹ ಇದಕ್ಕೆ ಒಂದು ಅರ್ಧ kg ಹುಳ್ಳಿ ನುಚ್ಚು, ಮುಸ್ಕಿನ ಜೋಳದ ನುಚ್ಚು ಒಂದು ಅರ್ಧ kg, ಗಂಜಿ ಕೊಡ್ತೀವಿ. ಒಂದೊಂದು ಟೈಮ್ ಅಕ್ಕಿ ಗಂಜಿ ಕೊಡ್ತೀವಿ. ನಾಟಿ ಕೋಳಿ ಮೊಟ್ಟೆ ಕೊಡ್ತೀವಿ, ಡೈಲಿ ಒಂದೊಂದು ಮೊಟ್ಟೆ, 1 ಇಲ್ಲ 2 ಕೊಡ್ತೀವಿ ಮೊಟ್ಟೆ. ಹಂಗಾಗಿ ಇವು ಚೆನ್ನಾಗಿರ್ಬೇಕು ಅಂತ, ಚೆನ್ನಾಗಿ ಸಾಕಬೇಕು, ಪೌಷ್ಟಿಕಾಂಶವಾಗಿರ್ಬೇಕು ಅಂತ ಸಾಕ್ತೀವಿ ಸರ್. ನಾವು ಒಂದು 10 ಹಸು, ಒಂದು 8-10 ಹಸು ಇಟ್ಟಿದ್ದೀವಿ ಹಳ್ಳಿಕಾರು. ಅದರಲ್ಲಿ ಹಾಲು ಕರೆದು ಮಂಡ್ಯಕ್ಕೆ ಸಿಟಿಗೆ ಒಂದು 80 ರೂಪಾಯಿ ರೈಟಿಂಗ್ಗೆ ಕೊಡ್ತಾ ಇದ್ದೀವಿ ಡೈಲಿ. ಇದು ಬಂದು ಬಿತ್ತನೆ ಓರಿ. ಈಗ ಇದು ಒಂದು 14ರಿಂದ 15 ತಿಂಗಳ ಕರು ಇದು. ಇದು ನೆಕ್ಸ್ಟ್ ಅದನ್ನು ನಾವು ಕ್ರಾಸಿಂಗ್ ಮಾಡಬೇಕಂತಂತಂದರೆ 2 ಹಲ್ಲಿಗೆ ಬರಬೇಕು. ಸಾಮಾನ್ಯವಾಗಿ 2 ಹಲ್ಲಿಗೆ ಬರಬೇಕು ಅಂತಂತಂದರೆ 2ರಿಂದ 2 ವರ್ಷದಲ್ಲಿ, 2.5 ವರ್ಷದೊಳಗಡೆ ಬರುತ್ತೆ. ಬ್ರೀಡಿಂಗ್ಗೆ ಆವಾಗ ಬಿಟ್ರೆ ಒಳ್ಳೆಯದು. 14 to 15 ಮಂತ್ಸಲ್ಲಿ ಇಷ್ಟು ಗ್ರೋತ್ ಇದೆ ಅಂತಂದರೆ, ಇದು ಒಂದು 2 ಇಯರ್ಸ್ ಅಂದರೆ 24 ಮಂತ್ಸು, ಅಲ್ಲಿವರೆಗೆ ಸಾಕಷ್ಟು ಬೆಳೆದಿರುತ್ತೆ. ಇದು ಒಳ್ಳೆ ಬಿತ್ತನೆಗೆ ಬರುವಂಥ ಕ್ವಾಲಿಟೀಸ್ ಇರುವಂಥ ಕರು. ಇದಕ್ಕೆ ಇಂದಿರಾ ಅಂತ ಹೇಳಿ ಹೆಸರು ಕಟ್ಟಿದ್ದೀನಿ ಸರ್. ಇದಕ್ಕೆ ಫುಡ್ ಏನು ಕೊಡ್ತೀವಿ ಅಂತಂತಂದರೆ, ಮಾಮೂಲಿ ರವೆ ಬೂಸ, ಎಲೆ ಬೂಸ ಜೊತೆಗೆ ಕಾಳು ಕೊಡೋದಲ್ಲದೆ ರವೆ ಕೊಡ್ತೀವಿ, ಆಮೇಲೆ ಬೆಲ್ಲ ಇದನ್ನು ಜಾಸ್ತಿ ಕೊಡ್ತೀವಿ, ಆಮೇಲೆ ಕೊಬ್ಬರಿ ಇದನ್ನು ಜಾಸ್ತಿ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ.